ಲೋಕಸಭೆ ಚುನಾವಣೆಗೆ ಹಿಂದೆ ಮುಹೂರ್ತ ಇಡುವಂತ ಸಾಧ್ಯತೆ ಇದೆ. ಇಂದು ಸಂಜೆ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿ ನಡೀತಾ ಇದೆ. ಸಂಜೆ 5 ಗಂಟೆಗೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿರುವಂತದ್ದು. ಸೊ ಹೀಗಾಗಿ ಇವತ್ತೇ ಲೋಕಸಭೆ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಇಡೀ ದೇಶದ ಜನರ ಚಿತ್ತ ಇವತ್ತು ಲೋಕಸಭೆ ಚುನಾವಣೆ ಅನೌನ್ಸ್ ಆಗುತ್ತಾ ಅನ್ನೋದ್ರತ್ತ ನೆಟ್ಟಿದೆ. ಏನ್ ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂತದ್ದು. ಯಾಕೆಂದ್ರೆ ಇಂದಾಗತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗತ್ತೆ, ಈ ತಿಂಗಳಲ್ಲಾಗುತ್ತೆ, ಈ ವೀಕಲ್ ಆಗುತ್ತೆ, ಇನ್ನೊಂದು 10 ದಿನದೊಳಗಾಗುತ್ತೆ, ಈ ರೀತಿಯಾಗಿ ಲೆಕ್ಕಾಚಾರಗಳು ಇದ್ವು. ಆದ್ರೆ ಇವತ್ತು 5 ಗಂಟೆಗೆ ಕರೆದಿರುವಂತ ಸುದ್ದಿಗೋಷ್ಠಿಯಲ್ಲೇ ಲೋಕಸಭೆ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ಚುನಾವಣಾ ಸಿದ್ಧತೆ ಬಗ್ಗೆ ಸಭೆಯನ್ನ ನಡೆಸಲಾಗಿತ್ತು. ಇಂದು ಸಂಜೆ ಚುನಾವಣೆ ದಿನಾಂಕ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಏಪ್ರಿಲ್ ಮೊದಲ ವಾರದಿಂದ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ದಿನಾಂಕ ಘೋಷಣೆ ಆದ್ರೆ ಸಂಜೆಯಿಂದಲೇ ನೀತಿ ಸಂಹಿತೆ ಜಾರಿಯಾಗಲಿದೆ. ಆ ಒಂದು ಕ್ಷಣದಿಂದ ಎಲೆಕ್ಷನ್ ಕಮಿಷನ್ ಲೋಕಸಭೆ ಎಲೆಕ್ಷನ್ ದಿನಾಂಕವನ್ನ ಪ್ರಕಟ ಮಾಡಿದಾಗಿನಿಂದ ನೀತಿ ಸಂಹಿತೆ ಜಾರಿಯಾಗತ್ತೆ. ನೀತಿ ಸಂಹಿತೆ ಜಾರಿಯಾದ್ಮೇಲೆ ಯಾವುದೇ ರೀತಿಯಾದಂತಹ ಹೊಸ ಯೋಜನೆಗಳು ಅದ್ಯಾವುದನ್ನು ಕೂಡ ಘೋಷಣೆ ಮಾಡೋಂಗಿಲ್ಲ. ಕೇಂದ್ರ ಸರ್ಕಾರನು ಕೂಡ ಆ ಒಂದು ಕ್ಷಣಕ್ಕೆ ಮುಗಿದು ಹೋಗುತ್ತೆ ಅದರ ಅವಧಿ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಲೋಕಸಭೆ ಎಲೆಕ್ಷನ್ ಯಾವಾಗ ಅನ್ನುವ ಡೇಟ್ ಫಿಕ್ಸ್ ಆದ್ರೆ ಅಲ್ಲಿಗೆ ಮುಗಿದ ಹಾಗೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೀಶ್, ಇಲ್ಲಿ ಪ್ರಮುಖವಾಗಿ ಎಲ್ಲರ ನಿರೀಕ್ಷೆ ಯಾವಾಗ ಲೋಕಸಭೆ ಎಲೆಕ್ಷನ್ ಅನ್ನೋದು. ಈಗ 5 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತೇ ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ಸತ್ತೆ. ಖಂಡಿತ ಇವತ್ತು ಸಂಜೆ 5 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಕರೆದಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯುವಂತಹ ಈ ಸುದ್ದಿಗೋಷ್ಠಿಯಲ್ಲಿ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ದಿನಾಂಕವನ್ನ ಪ್ರಕಟಿಸುತ್ತೆ. ಜೊತೆಗೆ ಮುಂಬರುವಂತಹ ಲೋಕಸಭಾ ಚುನಾವಣೆ ಎಷ್ಟು ಹಂತದಲ್ಲಿ ನಡೀಬೇಕು ಅನ್ನುವಂಥದ್ದನ್ನು ಕೂಡ ಘೋಷಣೆ ಮಾಡಲಾಗುತ್ತೆ. ಸೊ ಸಂಜೆ 5 ಗಂಟೆಗೆ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ದಿನಾಂಕಗಳನ್ನ ಪ್ರಕಟಿಸ್ತಾರೆ. ಈಗಾಗಲೇ ಇಡೀ ದೇಶಾದ್ಯಂತ ಈ ತರದ ಕುತೂಹಲ ಇತ್ತು, ಯಾವಾಗ ಲೋಕಸಭಾ ಚುನಾವಣೆ ಆಗತ್ತೆ, ದಿನಾಂಕ ಯಾವಾಗ ನಿಗದಿ ಆಗತ್ತೆ ಅಂತ. ಮತ್ತೆ ಇಡೀ ದೇಶಾದ್ಯಂತ ತಮ್ಮ ತಮ್ಮ ರಾಜ್ಯಗಳಲ್ಲಿ ಯಾವ್ಯಾವಾಗ ಚುನಾವಣೆ ಆಗತ್ತೆ ಅನ್ನುವಂತ ಕುತೂಹಲ ಕೂಡ ಇತ್ತು. ಸೊ ಹಾಗಾಗಿ ಇವತ್ತು ಸಂಜೆ 5 ಗಂಟೆಗೆ ಈ ಎಲ್ಲ ಕುತೂಹಲಕ್ಕೆ ತೆರೆ ಬೀಳುತ್ತೆ. ಎಷ್ಟು ಹಂತದಲ್ಲಿ ಚುನಾವಣೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾವಾಗ ಯಾವ ರಾಜ್ಯದಲ್ಲಿ ಚುನಾವಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸಂಜೆ 5 ಗಂಟೆಗೆ ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸಿದ್ದಂತಾನೆ ನೀತಿ ಸಂಹಿತೆ ಕೂಡ ಜಾರಿಯಾಗುತ್ತೆ. ಬಹುತೇಕ ಏಪ್ರಿಲ್ ಮೊದಲ ವಾರದಿಂದ ಚುನಾವಣಾ ಪ್ರಕ್ರಿಯೆಗಳು ಅಂತ ವೋಟಿಂಗ್ಗಳು, ಯಾಕಂದ್ರೆ ಇವತ್ತಿಂದ ನೀತಿ ಸಂಹಿತೆ ಆರಂಭ ಆದ್ರೂ ಕೂಡ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ, ನಾಮಪತ್ರಗಳನ್ನ ವಾಪಸ್ ಪಡ್ಲಿಕ್ಕೆ ಮತ್ತು ನಾಮಪತ್ರ ಪರಿಶೀಲನೆಗೆ, ಅಂತಿಮವಾಗಿ ಪ್ರಚಾರಕ್ಕೆ ಅಭ್ಯರ್ಥಿಗಳಿಗೆ ಸಮಯವನ್ನ ಕೊಡಬೇಕು. ಆ ನಂತರದಲ್ಲಿ ಮತದಾನ ಆಗ್ಬೇಕು. ಸೊ ಈ ಎಲ್ಲ ಪ್ರೋಸೆಸ್ಗಳು ಮುಗಿದು ಏಪ್ರಿಲ್ ಮೊದಲ ವಾರದಿಂದ ಮತದಾನದ ಪ್ರಕ್ರಿಯೆಗಳು ಶುರುವಾಗ್ತವೆ. ಏಪ್ರಿಲ್ ಮೊದಲ ವಾರದಿಂದ ಮೇ ತಿಂಗಳ ಮಧ್ಯದವರೆಗೂ ಕೂಡ ಮತದಾನಗಳು ಆಗುವಂತ ಸಾಧ್ಯತೆಗಳು ಇದಾವೆ. ಬೇರೆ ಬೇರೆ ದಿನಾಂಕಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ಆಗುವಂತ ಸಾಧ್ಯತೆಗಳು ಇದಾವೆ. ಮತ್ತೆ ಈಗ ಬರ್ತಿರುವಂತಹ ಮಾಹಿತಿಗಳು ಈಗ ಸಂಜೆಗೆ ಅಫ್ಕೋರ್ಸ್ ಇದು ಕನ್ಫರ್ಮ್ ಆಗತ್ತೆ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ 8 ಅಥವಾ 9 ಹಂತಗಳಲ್ಲಿ ಇಡೀ ದೇಶಾದ್ಯಂತ ಚುನಾವಣೆಯನ್ನ ನಡೆಸುತ್ತೆ ಚುನಾವಣಾ ಆಯೋಗ ಅನ್ನುವಂತ ಮಾಹಿತಿಗಳಿವೆ. ಸೊ ಅದು ಸಂಜೆ 5 ಗಂಟೆಗೆ ಅದು ಗೊತ್ತಾಗುತ್ತೆ. 8 ಹಂತಗಳಲ್ಲಿ ಚುನಾವಣೆ ನಡೆಯುತ್ತಾ, 9 ಹಂತಗಳಲ್ಲಿ ನಡೆಯುತ್ತಾ ಅಂತ. ಜೊತೆಗೆ ಈ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸುದೀರ್ಘವಾದಂತಹ ಸಭೆಯನ್ನ ಮಾಡಲಾಗಿದೆ. ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ, ಇಫ್ ಐ ಆಮ್ ನಾಟ್ ರಾಂಗ್, ಮೇ 15ರ ಒಳಗೆ, ಮೇ ಮಿಡ್ ಒಳಗೆ ಈ ಒಂದು 16ನೇ ಲೋಕಸಭೆ ಈ ಒಂದು ಅವಧಿ ಮುಗ್ದೋಗುತ್ತೆ. ಸೊ ಹೀಗಾಗಿ ಅಷ್ಟರೊಳಗೆ ಎಲ್ಲವನ್ನೂ ಕೂಡ ಮಾಡಿ ಮುಗಿಸ್ಬೇಕು ಅನ್ಸುತ್ತೆ. ಖಂಡಿತ. ಈಗ ಮೇ 15ನೇ ತಾರೀಕು ಒಳಗಡೆ ಮತದಾನದ ಪ್ರಕ್ರಿಯೆಗಳೆಲ್ಲ ಮುಗಿಬೇಕು. ಆ ನಂತರದಲ್ಲಿ ಅದು 1 or 2 days ಡಿಫ್ರೆನ್ಸ್ ಅಲ್ಲಿ ಮತ ಎಣಿಕೆ ಕಾರ್ಯ ಇರುತ್ತೆ. ಮತ ಎಣಿಕೆ ಅಫ್ಕೋರ್ಸ್ ಅದು ಒಂದೇ ದಿನ ಇರುತ್ತೆ ಇಡೀ ದೇಶಾದ್ಯಂತಕ್ಕೆ ಸಂಬಂಧಪಟ್ಟಂತೆ. ಅವತ್ತು ಫಲಿತಾಂಶ ಬೀಳುತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿಬೇಕು. ಯಾಕಂದ್ರೆ ಮೇ 15ಕ್ಕೆ ಈ 16ನೇ ಲೋಕಸಭಾ ಅವಧಿ ಮುಗಿಯೋದ್ರಿಂದ ಅಲ್ಲಿ ಅಷ್ಟರೊಳಗಡೆ ಮತದಾನದ ಪ್ರಕ್ರಿಯೆ ಮುಗಿಬೇಕಾಗತ್ತೆ. ಆ ನಂತರದಲ್ಲಿ ಈಗ ಫಲಿತಾಂಶ ಬರಬೇಕು ಮತ್ತು ಹೊಸ ಸರ್ಕಾರ ರಚನೆ ಆಗ್ಬೇಕು. ಹೊಸ ಸರ್ಕಾರ ಈಗ
ಫಾರ್ ಎಕ್ಸಾಂಪಲ್ ಯಾವುದೇ ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಒಂದೇ ಪಕ್ಷ ಸರ್ಕಾರ ಬಂದು ಅದು ಸುಲಭವಾಗಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಇಟ್ಸ್ ಓಕೆ. ಅದರ್ವೈಸ್ ಸಮ್ಮಿಶ್ರ ಸರ್ಕಾರಗಳೇ ಬರೋದಾದ್ರೆ ಮತ್ತು ರಾಜಕೀಯವಾದಂತಹ ಅನಿಶ್ಚಿತತೆ ವಾತಾವರಣ ಪಾರ್ಲಿಮೆಂಟ್ ಏನಾದ್ರೂ ನಿರ್ಮಾಣ ಆದ್ರೆ ಈ ಸರ್ಕಾರ ರಚನೆಯ ಕಸರತ್ತು ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ಮೇ 15ರ ಒಳಗಡೆ ಸಂಪೂರ್ಣವಾಗಿ ಈ ಮತದಾನದ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗ್ದಿರ್ತವೆ. ಅಂದ್ರೆ ಆಲ್ಮೋಸ್ಟ್ 1 ರಿಂದ 1.5 ತಿಂಗಳವರೆಗೆ ಇಡೀ ದೇಶಾದ್ಯಂತ ಚುನಾವಣೆ ನಡೆಯುತ್ತೆ. ಅಂದ್ರೆ ನಾಮಿನೇಷನ್ ಫೈಲ್ ಮಾಡೋದ್ರಿಂದ ಹಿಡಿದು ಮತದಾರರ ಮುಗಿಯುವವರೆಗೂ ಕೂಡ 1.5 ತಿಂಗಳ ಅವಧಿನಲ್ಲಿ ನಾನಾಗ್ಲೇ ಹೇಳಿದಂತೆ 8 ಅಥವಾ 9 ಹಂತಗಳಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಈ ತರದ ಇನ್ನೂ ಬಹಳಷ್ಟು ಕುತೂಹಲಗಳಿವೆ. ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಆಗುತ್ತೆ ಅನ್ನುವಂಥದ್ದೆಲ್ಲವೂ ಕೂಡ ಕುತೂಹಲಗಳಿದ್ದಾವೆ. ಈ ಎಲ್ಲ ಕುತೂಹಲಗಳಿಗೂ ಕೂಡ ಇವತ್ತು ಸಂಜೆ 5 ಗಂಟೆಗೆ ಉತ್ತರಗಳು ಸಿಗ್ತವೆ. ಎಸ್, ಕೆಲವೊಂದು ರಾಜ್ಯಗಳಿಗೆ ವಿಧಾನಸಭೆ ಎಲೆಕ್ಷನ್ ಕೂಡ ಒಟ್ಟೊಟ್ಟಿಗೆ ಮಾಡುವಂತ ಆಲೋಚನೆ ಕೂಡ ಇತ್ತು. ಅದನ್ನು ಏನಾದ್ರೂ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ ಲೋಕಸಭೆ ಎಲೆಕ್ಷನ್ ಜೊತೆಗೆ? ಈಗ ಅದು ಈಗ ರಾಜ್ಯಗಳ ವಿಧಾನಸಭಾ ಚುನಾವಣೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಜೊತೆಯಾಗಿ ಚುನಾವಣೆ ಆಗಿತ್ತು, ತೆಲಂಗಾಣ ಜೊತೆಯಾಗಿ ಚುನಾವಣೆ ಆಗಿತ್ತು. ಈಗ ತೆಲಂಗಾಣದಲ್ಲಿ ಅವಧಿಗೂ ಮುನ್ನ ವಿಧಾನಸಭಾ ಚುನಾವಣೆ ಆಗೋಗಿದೆ. ಅಲ್ಲಿ ಈಗ ಆಲ್ರೆಡಿ ಹೊಸ ಸರ್ಕಾರ ಬಂದಿದೆ, ಹಾಗಾಗಿ ಅಲ್ಲಿ ಆಗ್ಲಿಕ್ಕಿಲ್ಲ. ಆದ್ರೆ ಆಂಧ್ರ ಪ್ರದೇಶದಲ್ಲಿ ಜೊತೆಲಿ ವಿಧಾನಸಭಾ ಚುನಾವಣೆ ಆಗುತ್ತೆ. ಹೀಗೆ ಆದ್ರೆ ಇನ್ನೂ ಒಂದಷ್ಟು ರಾಜ್ಯಗಳು ಮೊದಲಿಗೆ ಹೇಳಲಾಗ್ತಾ ಇತ್ತು, ಹರಿಯಾಣದಲ್ಲಿ ಆಗುತ್ತೆ. ಮತ್ತೆ ಅದು ಅಂತಿಮವಾಗಿ ಚುನಾವಣಾ ಆಯೋಗದ ಪರಮಾಧಿಕಾರ ಮತ್ತು ವಿವೇಚನೆಗೆ ಬಿಟ್ಟಿದ್ದು. ಯಾಕಂದ್ರೆ ಇನ್ನೂ 6 ತಿಂಗಳು ವಿಧಾನಸಭೆ ಅವಧಿ ಇದೆ ಅನ್ನುವಂತ ಸಂದರ್ಭದಲ್ಲೂ ಕೂಡ ವಿಧಾನಸಭಾ ಚುನಾವಣೆಯನ್ನ ಘೋಷಿಸಬಹುದು ಚುನಾವಣಾ ಆಯೋಗ. ಸೊ ಆ ವಿವೇಚನೆ ಅಥವಾ ಪರಮಾಧಿಕಾರವನ್ನ ಬಳಸಿ ಚುನಾವಣಾ ಆಯೋಗ ಫಾರ್ ಎಕ್ಸಾಂಪಲ್ ಹರಿಯಾಣದಲ್ಲಿ ಚುನಾವಣೆ ಘೋಷಿಸ್ತಾ ಇಲ್ವಾ ಕಾದ್ ನೋಡ್ಬೇಕು. ಸೊ ಈಗ ಒಟ್ಟು ಆಂಧ್ರದಲ್ಲಂತೂ ಹಾಗೆ ಆಗತ್ತೆ. ಯಾಕೆಂತಂದ್ರೆ ಅಲ್ಲಿ ಜೊತೆಯಾಗಿ ಕಳೆದ ಬಾರಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಿದ್ರಿಂದ ಈಗಲೂ ಕೂಡ ಅಲ್ಲಿನ ವಿಧಾನಸಭಾ ಅವಧಿ ಮುಗಿತಿರೋದ್ರಿಂದ ಈ ಕುತೂಹಲ ಯಾಕೆಂದ್ರೆ ಕೆಲವೊಂದನ್ನು ಹೇಳ್ತಾ ಇತ್ತು, ಈ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಇನ್ನೂ ಕೆಲವೊಂದು 6 ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ, ಅವನ್ನು ಕೂಡ ಒಟ್ಟಿಗೆ ನಡೆಸಿ ಆರ್ಥಿಕ ಒಂದು ಸ್ಥಿತಿಯನ್ನ ತರುವ ಅಂದ್ರೆ ಬ್ಯಾಲೆನ್ಸ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಿಗೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆನೂ. ಇಲ್ಲ, ಇಲ್ಲಿ ಆರ್ಥಿಕ ಸ್ಥಿತಿಗತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹಾಗಂತೇಳಿ ಆರ್ಥಿಕ ಸ್ಥಿತಿಗತಿ ಆ ಒಂದು ಆಯಾಮವನ್ನ, ಆ ದೃಷ್ಟಿಯನ್ನ ಅಥವಾ ಆ ಅಂಶವನ್ನ ಇಟ್ಕೊಂಡು ಅಲ್ಲಿ ವಿಧಾನಸಭಾ ಅವಧಿಯನ್ನ ಮೊಟಕುಗೊಳಿಸಿದ್ರೆ ಆ ಜನಪ್ರತಿನಿಧಿಯ ಹಕ್ಕನ್ನ ಅದನ್ನು ಕೂಡ ಮೊಟಕುಗೊಳಿಸಿದಂತಾಗತ್ತೆ. ಸೊ ಈ ಅಂಶ, ಈ ತರದ ಕಾನೂನಿನ ಹಲವಾರು ತೊಡಕುಗಳು ಇವೆ. ಮತ್ತೆ ಈಗ ನಾವು ಜಮ್ಮು ಕಾಶ್ಮೀರದ ವಿಷಯವನ್ನು ಮಾತನಾಡಿದ್ರೆ ಅಲ್ಲಿಗ ರಾಷ್ಟ್ರಪತಿ ಆಳ್ವಿಕೆ ಇದೆ. ಅದನ್ನ ರಾಷ್ಟ್ರಪತಿ ಆಳ್ವಿಕೆಯನ್ನ ರಿವೋಕ್ ಮಾಡಿ ಅಲ್ಲಿಗ ವಿಧಾನಸಭಾ ಚುನಾವಣೆಗೆ ಹೋಗುವಂತ ಅವಕಾಶಗಳು ಇದಾವೆ. ಯಾಕಂದ್ರೆ ಅಲ್ಲಿ ಜನಪ್ರತಿನಿಧಿಗಳ ಸರ್ಕಾರ ಇಲ್ಲ. ಎನಿ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಚುನಾವಣಾ ಆಯೋಗ ವಿಧಾನಸಭಾ ಚುನಾವಣೆಯನ್ನ ಘೋಷಿಸಬಹುದು. ಈಗ ಲೋಕಸಭಾ ಚುನಾವಣೆ ನಡೀತಿರೋದ್ರಿಂದ ಸಹಜವಾಗಿ ಜೊತೆನಲ್ಲಿ ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆಯನ್ನ ಘೋಷಿಸಬಹುದು. ಆಂಧ್ರ ಪ್ರದೇಶದನ್ನ ನಾಗ್ಲೇ ಹೇಳಿದಂತೆ ಅಲ್ಲಿ ವಿಧಾನಸಭೆ ಅವಧಿ ಮುಗಿತಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ, ಅದನ್ನು ಕೂಡ ಘೋಷಿಸಬಹುದು. ಈಗ 6 ತಿಂಗಳು ಒಳಗಡೆ ಇರುವಂತಹ ಹರಿಯಾಣದಲ್ಲಿ ಆಗ್ಬೇಕಾಗತ್ತೆ, ಅಲ್ಲಿ ಬೇಕಾದ್ರೂ ಘೋಷಣೆ ಮಾಡಬಹುದು. ತೀರಾ 6 ತಿಂಗಳಿಂದ ಮೇಲ್ಗಡೆಗೆ ಏನಾದ್ರು ಅಂದ್ರೆ 6 ತಿಂಗಳಿಂದ ಫಾರ್ ಎಕ್ಸಾಂಪಲ್ 7 ತಿಂಗಳಿತ್ತು ಅಂತಂದ್ರು ಆಗ ಅದು ಕಾನೂನು ತೊಡಕಾಗತ್ತೆ. ಸೊ ಇಲ್ಲ ಅಂದ್ರೆ 6 ತಿಂಗಳು ಒಳಗಡೆ ಇರುವಂತಹದ್ದು ಆದ್ರೆ ಆಗ ಅದನ್ನ ಜನಪ್ರತಿನಿಧಿಗಳು ಆಗ್ಲಿ ನಮ್ಮ ಹಕ್ಕುಗಳು ಮೊಟಕುಗೊಂಡ್ವು ಅನ್ನುವಂತ ನಿಟ್ಟಿನಲ್ಲಿ ಅವರು ನ್ಯಾಯಾಲಯದ ಮೆಟ್ಟಿಲು ಏರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗ್ಲೇ ಹೇಳಿದಂತೆ ಅದು ಚುನಾವಣಾ ಆಯೋಗದ ಪರಮಾಧಿಕಾರ ಮತ್ತು ವಿವೇಚನೆಗೆ ಬಿಟ್ಟಿರುವಂತಹದ್ದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಮಗ್ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಆಂಧ್ರ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ರಾಜ್ಯಗಳಿಗೆ ಜೊತೆಯಾಗಿ ಚುನಾವಣೆ ನಡೆಯುವಂತ ಸಾಧ್ಯತೆಗಳು ಕಂಡು ಬರ್ತಿದಾವೆ. ಸಂಜೆ 5 ಗಂಟೆಗೆ ಈ ಪ್ರಶ್ನೆಗಳಿಗೂ ಕೂಡ, ಈ ಕುತೂಹಲಗಳಿಗೂ ಕೂಡ ಉತ್ತರ ಸಿಗುತ್ತೆ ಪೃಥ್ವಿರಾಜ್.